ಅಪ್ಪ, ಅವ್ವ, ಅವ್ವ, ನನಗೆ BA BSc ಇವೆಲ್ಲ ಇಷ್ಟ ಇಲ್ಲ. ಇಂಜಿನಿಯರ್ ಓದ್ತೀನಿ, ಸೇರ್ಸವ? ಇಂಜಿನಿಯರಾ? ನೀನೇನೋ ಓದ್ತೀಯ ಕಣಪ್ಪ, ಆದ್ರೆ ಅವಕ್ಕೆಲ್ಲ ಎಷ್ಟು ಖರ್ಚಾದ್ದೋ ಏನೋ. ಅದಕ್ಕೆಲ್ಲ ದುಡ್ಡು ಎಲ್ಲಿಂದ ತರುವುದು? ಈಗ ಇದಕ್ಕೆ ಕಟ್ಟುಕೆ ಕಷ್ಟ ಆಗದೆ. ಅವ್ವ, ನನಗಿಂತ ಕಮ್ಮಿ ಮಾರ್ಕ್ಸ್ ತೆಗ್ದವರೆಲ್ಲ ಸೇರ್ತಾರೆ. ನಾನು 15 ಓದ್ತೀನಿ ಕಣವ್ವ. ಲೋ ಮಗ, ಅವರೆಲ್ಲ ದುಡ್ಡಿರೋರು, ಓದಿಸ್ತಾರೆ. ನಮ್ ಕೈಲಿ ಅದನ್ನೆಲ್ಲ ಓದ್ಸಕ್ ಆಯ್ತದ ಮಗ? ನನ್ ಮಗ ಯಾವತ್ತೂ ಏನು ಕೇಳ್ದವನಲ್ಲ. ಇವತ್ತಾಗಲ್ದು ಅಂದ್ರೆ ಬೇಜಾರಾಯ್ತಾನೇನೋ. ತಗೋ ಮಗ, ಇವನ್ ಬಿಟ್ರೆ ತಾಳಿ ಬಂದದೇ ಅಷ್ಟೆ. ಇವನ್ ಮಾರಾಕಿ ಸೇರ್ಕೊಂಡ್ ಓದ್ಕೋ ಹೋಗ್ಲಾ. ಯಾವುದೋ ಒಂದು ಓದ್ಕತೀನಿ ಬಿಡವ. ನೀನು ಒಡವೆ ಎಲ್ಲ ಮಾರಿ ಓದಕ್ಕೆ ಇಷ್ಟ ಇಲ್ಲ ಕಣವ. ನಿನ್ ಓದ್ಗಿಂತ ಇವೇನ್ ಹೆಚ್ಚಲ್ಲ. ನನ್ ಮಗ ಚೆನ್ನಾಗ್ ಓದಿ ಕೆಲ್ಸಕ್ ಸೇರ್ದ್ಮ್ಯಾಕೆ ಇಂಥವ್ ಎಷ್ಟ್ ಬೇಕಾರ ಹಾಕಬಹುದು. ಸರಿ ಕಣಪ್ಪ, ಬತ್ತೀನಿ. ಅವ ಬತ್ತೀನವ. ನೋಡ್ಲಾ ಮಗ, ಇಷ್ಟು ದಿನ ನೀನು ನಮ್ಮೊಂದಿಗಿದ್ದೆ, ಈಗ ಬೇರೆ ಊರಿಗೆ ಕಳಿಸ್ಕೊಡ್ತಾವನಿ. ನೋಡಿ ಮಾಡಿ ಸಾವಾಸ ಮಾಡು, ಸಾವಾಸದಿಂದ ಸನ್ಯಾಸಿ ಕೆಟ್ಟ ಅನ್ನೋಂಗಾಗಬೇಡ. ಒಳ್ಳೆ ಐಕ್ಳು ಸವಾಸ ಮಾಡು, ಚೆನ್ನಾಗಿ ಓದ್ಕೋ. ನಾನು ಹೇಳಿದ್ನೆಲ್ಲ ನೆನಪಲ್ಲಿಟ್ಕೋ. ನಿನ್ನ ಮೇಲೆ ನಂಬಿಕೆ ಐತೆ. ಯಾಕಂದ್ರೆ ನೀನು ಬೆಳೆದಿರೋದು ನನ್ನೆರಳಲ್ಲಿ. ನನ್ನೆರಳು ಯಾವತ್ತಿದ್ರೂ ನಾನು ಮಾಡೋದೇಯ ಮಾಡೋದು. ಏನಪ್ಪ, ಈ ಊರ್ಲಿ ಕಾಸಿದ್ರಿ ಒತ್ತೊತ್ತು ಹೊಟ್ಟೆಗೆ ಊಟ, ಇಲ್ಲೋದ್ರಂತೂ ಹೊಟ್ಟೆಗೆ ತಣ್ಣೀರು ಬಟ್ಟೆನೆ. ಕಾಸಿದ್ರಿಯೇ ಜೀವನ ಸಾಗೋ ಇಂಥ ಊರ್ಲಿ ಇವತ್ತು ನನ್ನ 3ನೇ ದಿವಸ. ಊಟ ಮಾಡಬೇರೆ 1.5 ದಿವಸ ಆಯಿತು. ಅವನ ನಡುವೆ ಮಾರಕ್ಕೆ ತಂದಿದ್ದ ದುಡ್ಡು ಕಾಲೇಜ್ ಫೀಸಿಗೆ ಕಟ್ಟಾಯಿತು. ಸಹಾಯ ಕೇಳಮ್ಮ ಅಂದರೆ ಇಲ್ಲಿ ಯಾರೂ ನೆಂಟ್ರಿಲ್ಲ. ಸಾಲ ಕೇಳಮ್ಮ ಅಂದರೆ ಯಾವ ಫ್ರೆಂಡ್ಗಳೂ ಇಲ್ಲ. ದುಡ್ಕೊಂಡು ತಿನ್ನಮ್ಮ ಅಂದರೆ ಯಾರೂ ಗೊತ್ತಿಲ್ಲ. ನಾ ಎಲ್ಲಪ್ಪ ಇರನೆ, ಎಲ್ಲಿ ಮನಿಕ್ಕನೆ? ನನಗೆ ಹಸಿತಿರೋ ಹೊಟ್ಟೆನ ಹೆಂಗಪ್ಪ ತುಂಬಿಸ್ಕನೆ? ನಮ್ಮಪ್ಪ ಒಂದು ಜೊತೆಯಲ್ಲಿ ನಮ್ಮೂರಲ್ಲೇ ಇದ್ದಿದ್ರೆ ಹಿಂಗೆ ಹಸ್ಕೊಂಡಿರೋ ಪರಿಸ್ಥಿತಿ ಬರ್ತಿರ್ನಿಲ್ಲ. ಇಲ್ಲಿ ಕಾಸಿದ್ದವರು ಜೀವನ ನಡೆಸ್ತಾರೆ, ನನಗೆ ಏನೂ ಇಲ್ಲದೆ ಇರೋ ಗತಿ ಏನಪ್ಪ?
ಈ ಜಗತ್ತಲ್ಲಿ ಏನೇನು ನಡೀತಿದ್ದೋ ಅದೆಲ್ಲ ಹೊಟ್ಟೆ ತುಂಬಿಸ್ಕೊಳಕೇನೆ ಅಲ್ಲಿ ಅವ್ರು ಬಿಸಿಲಲ್ಲಿ ನಿಂತು ಕೆಲಸ ಮಾಡ್ತಿರೋದು, ಇಲ್ಲಿ ಅವ್ರು ಕಷ್ಟಪಡ್ತಿರೋದು. ಅಷ್ಟೇ ಅಲ್ಲ, ಕೊಲೆ, ಸುಲಿಗೆ, ರಾಜಕೀಯ ಎಲ್ಲದಕ್ಕೂ ಒಂದಲ್ಲ ಒಂಥರ ಹಸುವೆ ಕಾರಣ ಅನ್ನಿಸ್ತದೆ. ಹೌದು, ಈ ವಿಷಯ ಈಗ ಯಾಕೆ ಅನಿಸ್ತಿದ್ದು? ಈ ಟೈಮ್ಲಿ ಒಂದಿಡಿ ಅನ್ನ, ಬನ್ನು, ಬಿಸ್ಕತ್ ಏನಾರು ಕಿತ್ಕೊಂಡು ತಿನ್ನಕ್ಕೆ ನನ್ನ ಮನಸ್ಸು ಒಪ್ತದೆ. ಅದು ಏನು ಬೇಕಾದರೂ ಆಗಿರ್ಬೋದು. ಹೆಂಗೂ ಅವಯ್ಯ ನೋಡ್ತಾ ಇಲ್ಲ, ಹೋಗೋದು ಎತ್ಕೊಂಬಂದ್ಬಿಡ್ನೆ. ಕದಿದು ತಪ್ಪಲ್ಲ. ನ್ಯಾಯವಾಗಿ ಬದುಕೋರ್ಗೆ ಕಷ್ಟ ಕ್ಷಣಿಕ, ಮೋಸ ಮಾಡಿ ಬದುಕೋರ್ಗೆ ಸುಖ ಕ್ಷಣಿಕ ಅಲ್ವೇ? ಇದೆಲ್ಲ ಅಂದ್ಕೋಕ್ ಮಾತ್ರ ಚಂದ, ಹೊಟ್ಟೆ ತುಂಬಿಸ್ಕೊಳ್ಳೋಕಲ್ಲ. ಇನ್ನು ನ್ಯಾಯ ನೀತಿ ಅಂತ ಯೋಚನೆ ಮಾಡ್ಕೊಂಡಿದ್ರೆ ನನ್ನಂಥ ಮೂರ್ಖ ಯಾರೂ ಇಲ್ಲ. ಈ ಕ್ಷಣ ನಾನು ಸುಖವಾಗವನ ಅನ್ನೋದಷ್ಟೇ ಮುಖ್ಯ. ನೆನ್ನೆ ಬಗ್ಗೆ ನಾಳೆ ಬಗ್ಗೆ ಎಲ್ಲ ಚಿಂತೆ ಮಾಡಬಾರ್ದು. ಆದ್ರೂ ಅವ್ರು ಯಾಕೆ ಮೆಡಿಕಲ್ ಸ್ಟೋರ್ಗೆ ಬಂದರೋ ನೋಡೋಕ್ಕೂ ಅವ್ರು ದುಡ್ಡಿರೋರ ಥರನೂ ಕಾಣಿಸ್ತಾ ಇಲ್ಲ. ಅವ್ರು ಯಾರಾದರೆ ನನಗೇನು, ಅವ್ರ ಪರಿಸ್ಥಿತಿ ಏನಿದ್ರೆ ನನಗೇನು? ಕರುಣೆ ತೋರಿಸಿ ನನ್ನ ಹೊಟ್ಟೆಗೆ ಮೋಸ ಮಾಡ್ಕೋಬ್ಯಾಡ್ದು. ನಂಗೆ ಹೊಟ್ಟೆ ಹಸಿತಿರೋದಕ್ಕೆ ಈ ಕೆಲಸ ಮಾಡ್ತೀವಿ. ಕೆಲವು ಸಲ ಕಳ್ತನ ಮಾಡೋದು ತಪ್ಪಲ್ವಲ್ಲ? ಯಾಕ್ಲಾ ಮಗ, ಹಸುವಾಯ್ತಾಯ್ತಾ? ಬದುಕಿನಲ್ಲಿ ಕಷ್ಟಗಳು ಇದ್ದದ್ದೇ ಕಂಡ್ಲಾ? ಈಗ ನನ್ನೇ ಉದಾಹರಣೆಗೆ ತಗೋ. ನಾನೊಬ್ಬ ಪೊಲೀಸ್ ಕಾನ್ಸ್ಟೇಬಲ್. ನಾನು ಅನ್ಕೊಂಡಿದ್ರೆ ಬೇರೆ ಪೊಲೀಸ್ನವ್ರಿಗಿಂತ ಇನ್ನೂ ಜೋರಾಗಿ ಸಂಪಾದನೆ ಮಾಡ್ಬೋದಾಗಿತ್ತು. ನಾನು ಹಂಗೆ ಮಾಡಲಿಲ್ಲ. ಯಾವತ್ತೂ ಲಂಚದ ದುಡ್ಡಿನಲ್ಲಿ ಜೀವನ ಸಾಗಿಸ್ಲಿಲ್ಲ. ಅದಕ್ಕೆ ಅನಿಸ್ತದೆ, ಎಂಥ ಕಷ್ಟಗಳು ಬಂದ್ರೂ ನನ್ನ ಸಂಸಾರ ನೆಮ್ಮದಿಯಾಗಿದ್ದುದು. ಲಂಚ ಕೊಡುವಾಗ ಜನ ದುಡ್ಡಿನ ಜೊತೆ ಶಾಪನೂ ಕೊಡ್ತಾರೆ. ಯಾವತ್ತೂ ಅಷ್ಟೇ ಬೇರೆಯವ್ರ ಸಂತೋಷನ ಕಿತ್ಕೊಂಡು ನಾವು ಸಂತೋಷವಾಗಿರೋಕೆ ಆಗಲ್ದು. ಇಲ್ಲಿ ಕೇಳಲ ಮಗ, ನಾವೊಬ್ಬರಿಗೆ ಒಳ್ಳೇದು ಮಾಡೋಕ್ಕಾಗದಿದ್ರೂ ಪರವಾಗಿಲ್ಲ, ಕೆಟ್ಟದ್ದಂತೂ ಮಾಡಬಾರ್ದು. ಯಾವುದೇ ಕಾರಣಕ್ಕೂ ಸಾಯೋ ಪರಿಸ್ಥಿತಿ ಬಂದ್ರೂ ಕೆಟ್ಟ ದಾರಿ ತುಳಿಬೇಡ ಅಂತ ನಮ್ಮಪ್ಪ ನನಗೆ ಹೇಳ್ತಾ ಇದ್ರು. ಸಾಧನೆಗೆ ಒಂದೇ ದಾರಿ, ಒಳ್ಳೆ ದಾರಿ. ಅದಕ್ಕಿಂತ ಮಿಗಿಲಾದ್ದು ಬೇರೆ ಯಾವುದೂ ಇಲ್ಲ. ನಮ್ಮೆಷ್ಟು ನನಗೆ ಹೇಳ್ತಾ ಇದ್ರು, ಶಾರ್ಟ್ ಕಟ್ ಈಸ್ ದ ಲಾಂಗೆಸ್ಟ್ ವೇ ಟು ಸಕ್ಸಸ್ ಅಂತ. ಈಗ ಯೋಚನೆ ಮಾಡು, ಆಯ್ಕೆ ನಿನ್ನ ಕಣ್ಮುಂದೆನೇ ಐತೆ. ಆ ಬ್ರೆಡ್ನ ಕದ್ದು ತಿಂದು ನೀನು ಕಳ್ಳನ ಆಗ್ತೀಯೋ ಅಥವಾ ಅಲ್ಲೇ ಬಿಟ್ಟು ಒಳ್ಳೆಯವನಾಗ್ತೀಯೋ?
ಎಲ್ಲೋದ್ರಪ್ಪ ಇವರು? ಯಜಮಾನ್ರೇ, ಯಜಮಾನ್ರೇ, ಮೆಡಿಕಲ್ ಶಾಪಲ್ಲಿ ನಿಮ್ಮ ಬ್ರೆಡ್ ಪ್ಯಾಕೆಟ್ ಬಿಟ್ಟು ಬಂದಿದ್ರೆ. ಹಾಂ ಕೊಡಪ್ಪ, ಟ್ರೈನ್ ಹೊಂಟೋಯ್ತದೆ ಅನ್ನೋ ಆತ್ರದಲ್ಲಿ ಆಳ ನನ್ನ ಧ್ಯಾನನೇ ಮರ್ತೋಯ್ತಪ್ಪ. ಭಗವಂತ ನೀನು ಒಳ್ಳೇದು ಮಾಡಲಿ. ನೀನು ತಂದು ಕೊಡದೆ ಹೋಗಿದ್ರೆ ನಮ್ಮವ್ವ ಉಪವಾಸ ಬೀಳಬೇಕಾಗಿತ್ತು. ನಮ್ಮವ್ವಂಗೆ ಬೇರೆ ಬ್ರೆಡ್ ಬಿಟ್ಟರೆ ಬೇರೆ ಏನೂ ಸೇರ್ತಿರ್ಲಿಲ್ಲ. ನೀನು ತಂದು ಕೊಡದೆ ಹೋಗಿದ್ರೆ 20-25 ಕಿಲೋಮೀಟ್ರ್ ಗಂಟ ಹೋಗಬೇಕಾಗಿತ್ತು. ಆಳ ನಮ್ಮೂರಿಗೆ ರೈಲ್ ಬೇರೆ ಒತ್ತಾರೆಗೊಂದು ಸಂಧೆಗೊಂದು. ಭಗವಂತ ನೀನು ಒಳ್ಳೇದು ಮಾಡಲಿ. ತಗ ಯಜಮಾನ್ರೆ, ಬೇಡ. ನೀನು ಮಾಡಿರೋ ಉಪಕಾರಕ್ಕೆ ಬೆಲೆ ಕಟ್ತಾ ಇಲ್ಲ, ಬೆಲೆ ಕಟ್ಟೋಕ್ಕೂ ಆಗೋದಿಲ್ಲ. ತಗೋ ಮಾಡಿಕೊ. ಯಾರೋ ಪುಣ್ಯಾತ್ಮರ ಮಗ, ದೇವರು ಒಳ್ಳೇದು ಮಾಡಲಿ. ಏನಪ್ಪ ಇದು? ಒಂಥರ ಚೆನ್ನಾಗಿದೆ, ತುಂಬ ಖುಷಿ ಆಯ್ತಾ ಇದೆ. ಏನೋ ಒಂಥರ ತೃಪ್ತಿ, ಹೊಟ್ಟೆ ಹಸುವು ಮರೆಸೋಷ್ಟು ಖುಷಿ ಆಯ್ತಾ ಇದೆ. ಖುಷಿ ಹೊಟ್ಟೆ ಹಸುವನ್ನ ಮರೆಸುತ್ತೆ ಅಂತ ಇಲ್ಲಿವರೆಗೂ ಗೊತ್ತೇ ಇರಲಿಲ್ವಲ್ಲ. ಅವ್ರ ಬ್ರೆಡ್ ನಾನು ತಿಂದಿದ್ರೆ ಅದನ್ನ ಒಂದಿಂದೆಲ್ಲ ಅರಗಿಸ್ಕೊಂಡು ಮರ್ತ್ಬಿಡ್ತಿದ್ದೆ. ಆದರೆ ನಾನು ಅವ್ರಿಗೆ ಮಾಡಿದ ಸಹಾಯ, ಅವ್ರು ನಂಗೆ ಮಾಡಿದ ಸಹಾಯ ಮರಿಕಾಗಲ್ದು. ಅಪ್ಪ ಹೇಳಿದ ಮಾತುಗಳು ಇದೆ. ನೀತಿ, ನಿಯತ್ತು, ಶ್ರಮ, ಶ್ರದ್ಧೆ ಇದ್ರೆ ಜೀವನದಲ್ಲಿ ಏನು ಬೇಕಾದರೂ ಸಾಧನೆ ಮಾಡ್ಬೋದು ಅನ್ನೋದಕ್ಕೆ ನಾನೇ ಸಾಕ್ಷಿ. ಥ್ಯಾಂಕ್ ಯು ಅಪ್ಪ. ನಾನು ಯಾವತ್ತಿದ್ರೂ ನಿಮ್ಮ ನೆರಳಾಗಿರ್ತೀನಿ. ಹಸುವಿನ ಮಾತು ಕೇಳಿ ಯಾವತ್ತೇನಾದರೂ ನಾನು ಅವ್ರ ಬ್ರೆಡ್ನ ಕದ್ದು ತಿಂದಿದ್ರೆ ಇವತ್ತು ನಾನೊಬ್ಬ ಒಳ್ಳೆಯ ವ್ಯಕ್ತಿ ಆಗ್ತಿರ್ಲಿಲ್ಲ. ಆ ಅನುಭವ ಹಂಚ್ಕೊಳ್ಳೋಕ್ಕೆ ನಿಮ್ಮ ಮುಂದೆ ನಾನು ಇರ್ತಿರಲಿಲ್ಲ. ನೀವು ಅನ್ಕೋಬೋದು, ಏನು ಸಣ್ಣ ಬ್ರೆಡ್ ಪ್ಯಾಕೆಟ್ಗೆ ಜೀವನದ ಪಾಠ ಕಲಿಸ್ಬಿಡ್ತಾ? ಅದು ಸಾಧ್ಯನಾ ಅಂತ. ಬದುಕು ಅಂದ್ರೇನು ಅಂತ ತಿಳ್ಸೋಕ್ಕೆ ಇಂಥ ಒಂದು ಸಣ್ಣ ಘಟನೆ ಸಾಕು. ಯಾಕಂದರೆ ಸಾಯೋ ಕನೆಕ್ಷಣದಲ್ಲಿ ಇಡೀ ಜೀವನ ಸಣ್ಣದಾಗಿ ಕಾಣಿಸ್ಬಿಡುತ್ತೆ. ಆದರೆ ನಾವು ಅಂದ್ಕೊಳ್ಳೋಷ್ಟು ಸಣ್ಣದಲ್ಲ ಈ ಜೀವನ. ಹಾಗೆಯೇ ಈ ಘಟನೆ ಕೂಡ. ಅದಕ್ಕೆ ಅವತ್ತು ಆ ವ್ಯಕ್ತಿ ಕೊಟ್ಟು 20 ರೂಪಾಯಿನೇ ಸಾಕ್ಷಿ. ಅದನ್ನೇ ಆದರ್ಶವಾಗಿ ಇಟ್ಕೊಂಡು ಲೈಫ್ ಲೀಡ್ ಮಾಡೋಕ್ಕೆ ಶುರು ಮಾಡಿದೆ. ಆದರೂ ನನ್ನ ಪೇರೆಂಟ್ಸ್ಗೆ ಆಘಾತ ಕೊಡೋದು ನಿಲ್ಲಿಸಲೇ ಇಲ್ಲ. ಮೊದಲು ಕಷ್ಟದಲ್ಲಿದ್ದಾಗ ಇಂಜಿನಿಯರಿಂಗ್ ಸೇರಿದೆ. ಮುಗಿದ ಮೇಲೆ ಕೆಲಸಕ್ಕೆ ಹೋಗದೆ ನಾಟಕ, ಸೀರಿಯಲ್ ಅಂತ ಅಲ್ಲದೆ ಬಿಸ್ನೆಸ್ಗೂ ಕೈ ಹಾಕಿ ಸಾಲ ಮಾಡಿಕೊಂಡೆ. ಇಷ್ಟೆಲ್ಲ ಆದಾಗಲೂ ಮತ್ತದೇ ನಮ್ಮ ಅಪ್ಪ ಅಮ್ಮ ಸಪೋರ್ಟ್ ಕೊಡದೇ ಇದ್ದಿದ್ರೆ ನಾನು ಏನಾಗ್ತಿದ್ನೋ. ಬಹುಶಃ ನಾನು ಇವತ್ತಿನ ಈ ಸ್ಥಾನಮಾನಕ್ಕೆ ಅವ್ರು ಕೊಟ್ಟ ಮಾರಲ್ ಸಪೋರ್ಟೇ ಕಾರಣ. ನನ್ನ ಯಶಸ್ಸು ಯಾವತ್ತಿದ್ರೂ ಅವ್ರದ್ದೇನೆ. ಎಲ್ಲ ಜನ್ಮದಲ್ಲೂ ಅವರೇ ನನ್ನ ಅಪ್ಪ ಅಮ್ಮ ಬೇಕು ಅನ್ನೋದೇ ನನ್ನ ಕೋರಿಕೆ. ಇವತ್ತಿನ ಕಷ್ಟಗಳೇ ಮುಂದಿನ ಸುಖಕ್ಕೆ ದಾರಿ. ಕಷ್ಟಪಡಿ, ನೀತಿ, ನಿಯತ್ತು, ಶ್ರಮ, ಶ್ರದ್ಧೆಯಿಂದ ಇರಿ. ಮುಂದೆ ನೀವು ಇಷ್ಟಪಡೋ ದಿನ ನಿಮ್ಮನ್ನ ಸ್ವಾಗತ ಮಾಡೇ ಮಾಡುತ್ತೆ. ಕಷ್ಟಗಳೇ ತುಂಬಿದ ನನ್ನ ಜೀವನ ದಾರಿಲಿ ಒಂದು ಒಳ್ಳೆ ಜಾಗಕ್ಕೆ ಬಂದೆ. ಅದೇ ನನ್ನ ಖುಷಿ. ಎಲ್ರಿಗೂ ಹೇಳೋದಿಷ್ಟೇ, ಹುಟ್ಟಿದ ಮೇಲೆ ಸಾಯಲೇಬೇಕು. ಅದೆಲ್ಲ ಜೀವನ. ಹುಟ್ಟಿದ ಮೇಲೆ ಸಾಧಿಸಬೇಕು. ಆಗಷ್ಟೇ ಸಾಧಕನೋ ಮರ, ಅವನ ಸಾಧನೆನೋ ಮರ.